ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ವಿ4 ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ವೀಡಿಯೋಸು ಬೇಗ ಬರುತ್ತೆ. ವೀಡಿಯೋದಲ್ಲಿ ನೋಡ್ತಾ ಇರೋಂಗೆ ನಾನು ಕೂಡ ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿದ್ದ ರೀಸನ್ ಏನಂದರೆ ಶಿವರಾತ್ರಿ ಹಬ್ಬ ಆಗಿ ನೆಕ್ಸ್ಟ್ ಡೇ ನಮ್ಮೂರಲ್ಲಿ ಜಾತ್ರೆ ಇರುತ್ತೆ. ಹಾಗಾಗಿ ನಾನು ಊರಿಗೆ ಹೋಗಿದ್ದೆ. ಇದು ಬಂದು ಶಿವರಾತ್ರಿ ಹಬ್ಬದ ವ್ಲಾಗು. ಶಿವರಾತ್ರಿ ಹಬ್ಬದ ದಿನ ನಾವು ಈ ಥರ ಪೂಜೆ ಮಾಡಿದ್ದೆ. ಫುಲ್ ನಾನೇ ಪೂಜೆ ಮಾಡಿದ್ದೆ. ಮತ್ತು ಇನ್ನು ಲಿಂಗು ಪೂಜೆಗಳೆಲ್ಲ ಮಾಡ್ಕೊಂಡಿದ್ವಿ. ಅದರದ್ದು ಒಂದು ಚಿಕ್ಕದಾಗಿ ಒಂದು ವೀಡಿಯೋನ ಹಾಕಿದ್ದೆ. ಇದು ಬಂದ್ಬಿಟ್ಟು ಶಿವರಾತ್ರಿ ಹಬ್ಬದ ಈವ್ನಿಂಗು ಹಾಗೆ ಕಂಟಿನ್ಯೂಷನ್ ಮಾಡಿದ್ದೀನಿ. ಇಲ್ಲೇನೆಂದರೆ ಈ ಶನೇಶ್ವರ ಸ್ವಾಮಿ ನಮ್ಮೂರು ದೇವಸ್ಥಾನ, ನಮ್ಮೂರಲ್ಲಿರೋ ದೇವರು ಬಂದು ಶನೇಶ್ವರ ಸ್ವಾಮಿ. ಈ ಸ್ವಾಮಿಯ ರಥೋತ್ಸವ ಮತ್ತು ನಾಟಕ ಎಲ್ಲ ಶಿವರಾತ್ರಿ ಹಬ್ಬದ ಮಾರನೇ ದಿವಸ ನಡೆಯುತ್ತೆ. ಅಂದರೆ ಆವತ್ತು ಜಾತ್ರೆ ದಿನ ನಡೆಯುತ್ತೆ. ಆದರೆ ಹಿಂದಿನ ದಿನ ಸಾಯಂಕಾಲ ದೇವರು ನಮ್ಮ ಮನೆಗಳಿಂದ ಹೊರಡುತ್ತೆ ದೇವಸ್ಥಾನಕ್ಕೆ. ಯಾಕೆ ನಮ್ಮ ಮನೆಗಳಿಂದ ಹೊರಡ್ತಿದೆ ಅಂತ ಅಂದರೆ, ಈ ಶನೇಶ್ವರ ಸ್ವಾಮಿ ದೇವಸ್ಥಾನನ ಒಂದು 40 ಇಯರ್ಸಿಂದ ನಮ್ಮ ಮನೆತನದವರೇ ಪೂಜೆ ಮಾಡ್ಕೊಂಡು ಬಂದಿರೋದು. ಈಗ ಒಂದು 5 ಇಯರ್ಸ್ ಬ್ಯಾಕ್, ಒಂದು 5 to 6 ಆಗಿರಬಹುದು. ಆ ವರ್ಷಗಳಿಂದ ನಾವು ಪೂಜೆನ ಮಾಡ್ತಿಲ್ಲ, ದೇವಸ್ಥಾನದ ಪೂಜೆನ ಮಾಡ್ತಿಲ್ಲ. ಆದರೆ ಜಾತ್ರಾ ಮಹೋತ್ಸವನ ನಮ್ಮ ಮನೆತನದವರೇ ನಡೆಸ್ಕೊಡ್ತಾಯಿದ್ವಿ ಇಲ್ಲಿವರೆಗೂ ಕೂಡ. ಹಾಗಾಗಿ ದೇವರು ನಮ್ಮ ಮನೆಯಿಂದಲೇ ಫಸ್ಟ್ ಹೊರಡುತ್ತೆ. ಇದು ಒಂದು ನಮ್ಮ ದೊಡ್ಡಪ್ಪ ದೇವರು ಎಲ್ಲ ಅಡ್ಡೆ ಎಲ್ಲ ರೆಡಿ ಮಾಡಿ ಇಲ್ಲಿಂದ ಓಡಿಸ್ಕೊಂಡು ಆನಂತರ ಇನ್ನೊಂದು ನಮ್ಮನೆ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗುತ್ತೆ, ಜಾತ್ರೆ ಕಡೆ ಹೋಗುತ್ತೆ. ಮನೆಯಿಂದ ಹೊರಡುವಾಗ ನಾವು ದೇವರು ಒಂದು ಶನೇಶ್ವರ ಸ್ವಾಮಿ ಪಕ್ಕ ಅವರ ಹೆಂಡ್ತಿ ಇರೋದ್ರಿಂದ ಅವರಿಗೆ ಮಡ್ಲಕ್ಕಿ ಎಲ್ಲ ಕೊಡ್ತೀವಿ, ಅದು ಹೆಣ್ಣು ದೇವರಾಗಿರೋದ್ರಿಂದ. ಮತ್ತು ಆರತಿ ಮಾಡಿ ದೃಷ್ಟಿ ಕಳೆದು ಈಡ್ಗೈ ನೋಡೋದು. ಆನಂತರ ನಮ್ಮ ಮನೆಗಳಿಂದ ಬೀಳ್ಕೊಡ್ತೀವಿ. ಇದು ಎಲ್ಲ ನಮ್ಮ ಮನೆಗಳಲ್ಲಿ ಪ್ರತಿ ವರ್ಷ ಇದು ನಡೆಯುವಂಥ ಒಂದು ಪದ್ಧತಿ. ಮತ್ತು ಇದು ಮಲೆನಾಡು ಸೈಡ್ ನಡೆಯುವಂಥ ಪದ್ಧತಿ. ತುಂಬ ಜನ ಕಡೆ ಈ ಥರ ನೋಡಿಲ್ಲ. ದೇವರು ಅಡ್ಡೆ ಹೋಗುವಾಗ ದೇವರ ಅಡಿ ಕೊಟ್ಟರೆ ನಮಗೇನೋ ಒಂದು ಒಳ್ಳೆಯದಾಗುತ್ತೆ, ಒಂದು ಪಾಸಿಟಿವ್ ಫೀಲ್ ಅಂತ ಕೊಡ್ತೀವಿ. ಈ ಕಡೆ ನಾನು ನಮ್ಮ ದೇವಸ್ಥಾನದ್ದು ಹಾಗೆ ಒಂದು ವೀಡಿಯೋಸ್ ತೊಗೊತಾ ಇದ್ದೆ. ಅಪ್ಪ ಮತ್ತು ಅತ್ತೆ ಅಲ್ಲೇ ಇದ್ದರು. ಆ ದೇವಸ್ಥಾನದ ಲೈಟಿಂಗ್ಸ್ ಎಲ್ಲ ಹಾಕಿದರೆ ನನಗೆ ಲೈಟಿಂಗ್ಸ್ ಎಲ್ಲ ಹಾಕಿದಾಗ ನೋಡೋಕೆ ತುಂಬ ಖುಷಿಯಾಗುತ್ತೆ. ನೋಡಿ ದೇವರು ಅಲ್ಲಿಂದ ಇಲ್ಲಿಗೆ ಬಂತು. ಇಲ್ಲಿ ಕೂಡ ಒಂದು ಪೂಜೆಯನ್ನು ಮಾಡಿ ಆ ದೇವರಿಗೆ ಅದರ ಒಂದು ನಮಸ್ಕಾರವನ್ನು ತಿಳಿಸಿ ನಂತರ ಇಲ್ಲಿಂದ ಹೊರಡುತ್ತೆ. ಮತ್ತು ಗಂಗೆ ಪೂಜೆ ಎಲ್ಲ ಇರುತ್ತೆ. ಅದಾದ ನಂತರ ಗಂಗೆ ಏನು ತೊಗೊಂಡೋಗಿರ್ತಾರೋ ಆ ಗಂಗೆಯಿಂದಲೇ ಶನೇಶ್ವರ ಸ್ವಾಮಿಗೆ ಅಭಿಷೇಕನ ಮಾಡಿ ಜಾತ್ರೆ ಮಹೋತ್ಸವದ ಪ್ರಾರಂಭವನ್ನು ಶುರು ಮಾಡ್ತಾರೆ. ಇವತ್ತು ನೈಟಿಂದಲೇ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಅನ್ನೋದು. ಇಲ್ಲಿ ಬಂದು ದೇವರು ಒಂದು ಪ್ರದಕ್ಷಿಣೆಯನ್ನು ಹಾಕಿ ಎದುರು ಬದ್ರಾಗಿ ಕೂರಿಸಿ ಮತ್ತು ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಏನಂದರೆ ನಮಗೆಲ್ಲ ದೇವರು ಅಂದರೆ ಒಂದು ಎಮೋಷನ್ನು. ತುಂಬ ಜನಕ್ಕೆ ದೇವರು ಅಂದರೆ ಏನೋ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದು, ಪರಿಹಾರ ಮಾಡೋಂಥ ಅನ್ನೋ ಒಂದು ಪಾಸಿಟಿವ್ ವಿಷಯ. ಆದರೆ ನಮಗೆಲ್ಲ ಹೆಂಗೆ ಅಂದರೆ ನಮ್ಮ ಫ್ಯಾಮಿಲಿಗಳಲ್ಲಿ ನಾವು ಸಣ್ಣ ಮಕ್ಕಳು ಇರುವಾಗಿಂದಲೂ ಈ ದೇವರು ಅನ್ನೋದು ನಮಗೆ ನಮ್ಮ ಮನೆಯವರು, ನಮ್ಮ ಮನೇಲಿ ಯಾರೋ ಒಬ್ಬರು ಹಿರಿ ಮನುಷ್ಯ ಇವರು ಹೊರಡುವಾಗ ನಮಗೆ ಎಷ್ಟೊಂದು ಸತಿ ನಾವು ಹತ್ತಿರೋದು ಉಂಟು. ಕಣ್ಣಲ್ಲಿ ನೀರು ಬಂದಿರುತ್ತೆ. ಮತ್ತು ವಾಪಸ್ ನಮ್ಮ ಮನೆಗೆ ಬಂದಾಗ ತುಂಬ ಖುಷಿ ಪಟ್ಟಿರ್ತೀವಿ. ಆ ಥರ ಒಂದು ಎಮೋಷನ್ ನಮ್ಗಳಿಗೆಲ್ಲ ದೇವರು ಅನ್ನೋದು. ಯಾಕಂದರೆ ನಮ್ಮ ಮನೆಯಲ್ಲೇ ಅದ್ರದ್ದು ಹಂಡೆ ಕಟ್ಟೋದಾಗಲಿ ಇದೆಲ್ಲ ನಡೆಯೋದ್ರಿಂದ ಅದು ಏನು ನಮ್ಮ ಮನೇಲೇ ಒಬ್ಬರು ಅನ್ನುವಂಥದ್ದು ಫೀಲ್ ಬಂದ್ಬಿಟ್ಟಿರುತ್ತೆ ನಮಗೆ. ನಂತರ ನೋಡಿ ಪೂಜೆ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ನಮ್ಮಪ್ಪ, ಮಾವ, ದೊಡ್ಡಪ್ಪ ಎಲ್ಲ ಸೇರಿಕೊಂಡು ಪೂಜೆ ಮಾಡ್ತಿದ್ದಾರೆ. ಇನ್ನು ನಮ್ಮ ಅಣ್ಣಂಗೆ ಬೇರೆ ಪೂಜೆ ಇದ್ದಿದ್ದರಿಂದ ಅವನು ಬೆಳಗ್ಗೆ 2 ದೇವರಿಗೂ ಅವನೇ ಅಲಂಕಾರ ಮಾಡಿರ್ತಾನೆ. ಅಲಂಕಾರ ಮಾಡಿ ಅವನು ಪೂಜೆಗೆ ಹೋಗಿದ್ದ. ಈ ಸಮಯಕ್ಕೆ ಅವನು ಆಲ್ರೆಡಿ ಇರಲಿಲ್ಲ. ಆ ದೇವರ ಅಲಂಕಾರ ಹೇಗಿದೆ ಅಂತೇಳಿ ಪ್ರತಿ ವರ್ಷಕ್ಕಿಂತ ಈ ವರ್ಷದ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಶನೇಶ್ವರ ಸ್ವಾಮಿಗೆ ಅಂತ ಎಲ್ಲ ಹೇಳ್ತಿದ್ರು. ನೀವು ಹೇಳಿ ಹೇಗೆ ಕಾಣಿಸ್ತಿದೆ ಅಂತ ಒಂದು ಕಮೆಂಟ್ ಮಾಡಿ. ಮತ್ತು ನಾನು ಈ ಥರ ಡಾರ್ಕ್ ಪಿಂಕ್ ಸ್ಯಾರಿ ಉಟ್ಟಿದ್ದೆ, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಮಿತ್ತು ಈ ಥರ ಪಿಂಕ್, ಲೈಟ್ ಪಿಂಕ್ ಮತ್ತು ರುಚಿಕಂಗೂ ಸಹ ಲೈಟ್ ಪಿಂಕ್ ಹಾಕಿದ್ವಿ. ಈ ಸತಿ ಪಿಂಕ್ ಥೀಮ್ ಮಾಡಿದ್ವಿ. ಪಿಂಕ್ ಹಾಕೋಣ ಎಲ್ಲರೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಪಿಂಕ್ ಥೀಮ್ ಮಾಡಿದ್ವಿ. ಇಲ್ಲಿ ಅಮ್ಮನವ್ರಿಗೆ ಮತ್ತೊಂದು ಸತಿ ಸಂಜೆ ಪೂಜೆ ಆಗ್ತಾಯಿದೆ ನೋಡಿ.
ಅಲ್ಲಿ ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಇದು ನಮ್ಮ ರೋಡಿನ ಫಸ್ಟ್ ಎಂಟ್ರೆನ್ಸಲ್ಲೇ ಇರುವಂಥ ಒಂದು ನೀರಿಂದು ಟ್ಯಾಂಕ್. ಆಲ್ಮೋಸ್ಟ್ ನಮ್ಮೂರಿಂದ ಎಲ್ಲ ಶುಭ ಸಮಾರಂಭಗಳನ್ನ ಇಲ್ಲಿಂದಲೇ ಶುರು ಮಾಡ್ತಾರೆ. ಇಲ್ಲೇ ಗಂಗೆ ಪೂಜೆಯನ್ನು ಮಾಡ್ಕೊತಿದ್ರು. ಅಂದರೆ ನಾವೆಲ್ಲ ಸಣ್ಣವ್ರು ಇರ್ಬೇಕಾದ್ರೆ ಇಲ್ಲಿ ಒಂದು ಬೋರ್ವೆಲ್ ಇತ್ತು. ಈಗ ಆ ಜಾಗಕ್ಕೆ ಒಂದು ನೀರಿನ ಟ್ಯಾಂಕಿ ಬಂದಿದೆ. ಇಲ್ಲಿ ಎಲ್ಲ ಥರದ ಗಂಗೆ ಪೂಜೆಗಳನ್ನೆಲ್ಲ ಮಾಡ್ಕೊತಾರೆ. ಇಲ್ಲಿ ಗಂಗೆ ಪೂಜೆಗಳು ಆಲ್ಮೋಸ್ಟ್ ನಮ್ಮನೆಯವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ನಮ್ಮನೆಯವ್ರುಗಳಿಗೆ ಎಲ್ಲ ಇಲ್ಲಿ ಪೂಜೆಗಳು ಯಾವ ಥರ ಮಾಡಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ. ಅದನ್ನೆಲ್ಲ ಮಾಡಿಕೊಂಡು ಶನೇಶ್ವರ ಸ್ವಾಮಿ ಕಳಸನ ಸಹ ಇಲ್ಲೇ ಊದ್ಕೊಂಡ್ಬಿಡ್ತಾರೆ ಇವಾಗ ಸಂಜೆ. ಈ ಕಳಸ ಬಂದು ನಾಳೆ ನೆಕ್ಸ್ಟ್ ತೇರಾಗೋ ಥರ ಇರುತ್ತೆ. ಈ ಕಳಸನೆಲ್ಲ ತಗೊಂಡು ಮೆರವಣಿಗೆ ಮಾಡಿಕೊಂಡು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡಿ ಇದೇ ಟೆಂಪಲ್ ಕೂಡ ಈ ಸತಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು. ಈ ದೇವಸ್ಥಾನದ ವಿಶೇಷ ಏನಂದರೆ ಈ ಕಡೆ ಒಂದು ಮರ ಕಾಣಿಸ್ತಿದೆಯಲ್ಲ, ಅದು ತಾರೆ ಮರ. ಆ ಮರದ ಅಡಿ ಫಸ್ಟು ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹಳೆ ದೇವಸ್ಥಾನ. ಇದನ್ನು ಅದ್ರ ಪಕ್ಕಕ್ಕೇನೆ ಮಾಡಿದ್ದಾರೆ. ತುಂಬ ಕಡೆ ನಾನು ನೋಡಿರೋಂಗೆ ಶನೇಶ್ವರ ಸ್ವಾಮಿದು ರಥ ಎಲ್ಲ ಆಗೋದು ಕಮ್ಮಿ. ನಾನು ನೋಡೇ ಇಲ್ಲ ಆಲ್ಮೋಸ್ಟ್ ನಮ್ಮೂರದ್ದು ಬಿಟ್ಟು ಬೇರೆ ಕಡೆ ತುಂಬ ನೋಡೇ ಇಲ್ಲ. ನಮ್ಮೂರಲ್ಲಿ ಅದೇ ತುಂಬ ವಿಶೇಷ. ಶನೇಶ್ವರ ಸ್ವಾಮಿದು ರಥ ನಡೆಯುತ್ತೆ. ಅದು ರಥನೂ ಸಹ ತುಂಬ ಅಂದರೆ ತುಂಬ ಹಳೆ ಕಾಲದ ರಥ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅದನ್ನು ನೋಡ್ಬೋದು, ಕಾಣಿಸುತ್ತೆ ನೋಡಿ. ಇಲ್ಲಿ ಶನೇಶ್ವರ ಸ್ವಾಮಿ ಇದೆ. ಇನ್ನು ಯಾವುದೇ ಥರದ ಅಲಂಕಾರಗಳನ್ನ ಮಾಡಿಲ್ಲ, ಯಾಕಂದರೆ ಈಗ ಅಭಿಷೇಕ ಆಗಬೇಕು. ಅಭಿಷೇಕ ಆದ ನಂತರ ಸ್ವಾಮಿಗೆ ಅಲಂಕಾರಗಳು ಮಾಡ್ತಾರೆ. ತುಂಬ ಅಂದರೆ ತುಂಬಾ ಅದರಲ್ಲಿ ಜಾತ್ರೆಯಲ್ಲಂದು ಊರುಗಳಲ್ಲಿ ಕಾಂಪಿಟೇಷನ್ ನಡೆಯುತ್ತೆ. ನಮ್ಮದು ಅವ್ರಿಗಿಂತ ಜಾಸ್ತಿ ಇರಬೇಕು, ಅವ್ರು ನಮಗಿಂತ ಜಾಸ್ತಿ ಇರಬೇಕು ಅನ್ನೋ ಥರ ಹಾರಗಳನ್ನೆಲ್ಲ ಕೊಡ್ತಾರೆ. ಇಲ್ಲಿ ಈಗ ಒಳ್ಳೆ ಪೂಜೆನ ಇಲ್ಲಿ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ಮನೆಗಳಿಗೆ ಹೋಗ್ತೀವಿ. ಇಲ್ಲಿಂದ ಅಭಿಷೇಕ ಎಲ್ಲ ಅವರು ಮಾಡ್ಕೊತಾರೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನು ಇದೇ ವ್ಲಾಗ್ನ ನಾನು ಕಂಟಿನ್ಯೂಷನ್ ಮಾಡ್ತೀನಿ ಇನ್ನೊಂದು ವ್ಲಾಗಾಗಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.